ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಷ್ಟು ದಿನದಿಂದ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಬಿಡುಗಡೆ ಆಗಿಲ್ಲ, ಈ ರೀತಿ ಕಮೆಂಟ್ಗಳನ್ನ ಹಾಕ್ತಿದ್ರಿ, ಮತ್ತೆ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಿ. ಫೈನಲಿ ರಾಜ್ಯ ಸರ್ಕಾರದಿಂದ ಎಲ್ಲ ಮಹಿಳೆಯರು ಕೂಡ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ. ಇಲ್ಲಿ ಮೊದಲೇ ಹಂತವಾಗಿ ಈ ಒಂದು ಜಿಲ್ಲೆಗಳಿಗೆ ಇವಾಗ ಹಣ ಬರ್ತಿದೆ. ಹಾಗಾದರೆ ಇವಾಗ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ತಿದೆ, ಮತ್ತು ಹಣ ಬಂದಿಲ್ಲ ಅಂದರೆ ಅವರು ಏನು ಮಾಡಬೇಕು, ಮತ್ತು ಎಷ್ಟು ಕಂತಿನ ಹಣ ಬಂದಿದೆ, 2,000 ಬಂದಿದೆಯಾ, 4,000 ಬಿಡುಗಡೆ ಆಗಿದೆಯಾ, ಎಲ್ಲದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಜಸ್ಟ್ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ, ಎಲ್ಲ ವಿಷಯದ ಬಗ್ಗೆನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡೋ ಒಂದೇ ಒಂದು ಲೈಕು, ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ಪಡ್ಕೋತಿದ್ರಿ. ಆದರೆ ಕಳೆದ 2-3 ತಿಂಗಳಿಂದ ನಿಮಗೆ ಕರೆಕ್ಟಾಗಿ ಹಣ ಬಂದಿರಲಿಲ್ಲ. ಮತ್ತು ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದ್ದಿದ್ದೇನೆಂದರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅದು ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇತ್ತು. ಮತ್ತು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಿಮಗೆ ಒಂದು ತಿಳಿಸ್ಕೊಟ್ಟಿದೆ. ಇಲ್ಲಿ ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ನೋಡ್ತಾ ಇರೋ ಪ್ರತಿಯೊಂದು ವಿಡಿಯೋನು ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇರೋ ಅಂದರೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೊಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ವಿ, ಗೃಹಲಕ್ಷ್ಮಿ ಯೋಜನೆ ಹಣ ಈ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ. ಸೇಮ್ ಅದೇ ರೀತಿ ಇವಾಗ ಹಣ ಬಿಡುಗಡೆ ಆಗಿದೆ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಇರುವಂಥ ಪ್ರಶ್ನೆ ಏನಂದರೆ, ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇರಾ, ಹಾಗಾದರೆ ನಮಗೇನಕ್ಕೆ ಬಂದಿಲ್ಲ, ಇದುವರೆಗೂ ಕೂಡ ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ, ನಮ್ಮ ಜಿಲ್ಲೆಗೆ ಹಣ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ನಿಮ್ಗೆ ಇವಾಗ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತೋಗಿ. ಇವಾಗ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಈ ಒಂದು ವಾರ ಬಿಡುಗಡೆ ಆಗಿದೆ. ಈ ಒಂದು ವಾರ ಹಣ ಬಿಡುಗಡೆ ಆಗಿರೋದು ಕೆಲವರಿಗೆ ಮಾತ್ರ, ಕೆಲವು ಜಿಲ್ಲೆಗಳಿಗೆ ಮಾತ್ರ ಹಣ ಬಂದಿದೆ. ಮತ್ತು ನಿಮಗೆ ಯಾರಿಗಾರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಇವಾಗ ಈ ವಾರ 2,000 ರೂಪಾಯಿ ಬಂದಿದೆ, ನೀವು ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ಹೌದು ನಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಬಂತು ಅಂತ. ಅದರಿಂದ ಏನಾಗುತ್ತೆ ಅಂದರೆ, ಬೇರೆಯವ್ರಿಗೆ ಒಂದು ಭರವಸೆ ಬರುತ್ತೆ, ಈ ವಾರ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ, ನಮಗೆ ಇನ್ನು ಕೆಲವು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅನ್ನೋದು ಅವ್ರಿಗೂ ಕೂಡ ಒಂದು ಹೋಪ್ ಬರುತ್ತೆ. ಅದಕ್ಕೋಸ್ಕರ ಹಣ ಬಂದಿರೋರು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾಗಿದೆ ಅಂದರೆ, ಇವಾಗ ನಿಮಗೆ ಹಬ್ಬ ಎಲ್ಲ ಆದಮೇಲೆ ನಿಮಗೆ ಹಣನ ಬಿಡುಗಡೆನ ಮಾಡ್ತಾ ಇರೋ. ಇವಾಗ ಹಣ ಬಂದ್ಬಿಟ್ಟು ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಬಂದಿಲ್ಲ, ಮತ್ತು ಎಲ್ಲರಿಗೂ ಕೂಡ ಬಂದಿಲ್ಲ. ಅದನ್ನ ಡಿವೈಡ್ ಮಾಡ್ಕೊಂಡಿದ್ರೆ, ಇವಾಗ ಸ್ಟಾರ್ಟಿಂಗ್ ಅಂತ ಆಗಿರೋದ್ರಿಂದ ಸ್ವಲ್ಪ ಜನರಿಗೆ ಮಾತ್ರ ಹಣ ಬಂದಿದೆ. ಮತ್ತು ಇವಾಗ ನಿಮಗೆ 2 ಕಂತಿನ ಹಣನ ಬಿಡುಗಡೆನ ಮಾಡಿಲ್ಲ, ಕೇವಲ 1 ಕಂತಿನ ಹಣನ ಬಿಡುಗಡೆನ ಮಾಡಿದ್ರೆ. ಅಂದರೆ ಇವಾಗ ಹಣ ಏನಾಗಿದೆ ಅಂದರೆ, ಎಲ್ಲರಿಗೂ ಕೂಡ 2,000 ರೂಪಾಯಿ ಜಮೆ ಆಗ್ತಿದೆ, ಯಾರಿಗೂ ಕೂಡ 4,000 ರೂಪಾಯಿ ಜಮೆ ಆಗ್ತಿಲ್ಲ. ಹಾಗಾದರೆ ಇವಾಗ ಇದುವರೆಗೂ ಕೂಡ ಎಷ್ಟು ಜನರಿಗೆ ಹಣ ಬಂದಿದೆ ಅಂತ ನೀವು ಕೇಳೋದಾದರೆ, ಇಲ್ಲಿ ನೋಡಿ, ಇದುವರೆಗೂ ಕೂಡ ಬಂದಿರೋದು ಕೇವಲ 10ರಿಂದ 25% ಜನರುಗಳಿಗೆ ಮಾತ್ರ ಹಣ ಬಂದಿದೆ. ಇನ್ನು 70ರಿಂದ 75% ಜನರುಗಳಿಗೆ ಹಣ ಬರಬೇಕಾಗಿದೆ. ಇವಾಗ ಮೇಯ್ನ್ ಆಗಿ ಇವಾಗ ಹಣ ಬಿಡುಗಡೆ ಆಗಿರೋದು ದಾವಣಗೆರೆ ಮತ್ತು ಬೆಂಗಳೂರು ಜಿಲ್ಲೆ ಸುತ್ತಮುತ್ತ ಇಂಥವ್ರಿಗೆ ಹಣ ಬಂದಿದೆ. ಇನ್ನು ಸಾಕಷ್ಟು ಜಿಲ್ಲೆಯವ್ರಿಗೆ ಹಣನ ಇವರು ಬಿಡುಗಡೆ ಮಾಡಬೇಕಾಗಿರುತ್ತೆ. ಅದು ಯಾವಾಗ ಬರ್ಬೋದು ಮಿಕ್ಕಿದ ಉಳಿದ ಜಿಲ್ಲೆಗಳಿಗೆ ಅಂದರೆ, ಈ ಒಂದು ಹಣ ಕಂಪ್ಲೀಟಾಗಿ ಡಿಸ್ಟ್ರಿಬ್ಯೂಟ್ ಆಗೋಕ್ಕೆ 15 ದಿನ ಟೈಮ್ ತೊಗೊಳುತ್ತೆ. ಅಂದರೆ ಈ ತಿಂಗಳು 15ನೇ ತಾರೀಕು ಅಥವಾ 20ನೇ ತಾರೀಕು ಒಳಗಡೆ ನಿಮಗೆ ಯಾರಿಗಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವಲ್ಲ, ನಿಮ್ಗೆ ಎಲ್ಲರಿಗೂ ಕೂಡ 20ನೇ ತಾರೀಕು ಒಳಗಡೆ ಹಣ ಬರುತ್ತೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ವಿಡಿಯೋ ಯಾರಿಗೆ ನಿಮಗೆ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ರೀತಿ ಇದೆ ಒಂದು ಅಪ್ಡೇಟು, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಕೆಲವು ದಿನಗಳಲ್ಲಿ ಬರುತ್ತೆ ಅವ್ರಿಗೆ ಮಾಹಿತಿನ ತಿಳಿಸಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.